ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಸೊ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಬರ್ಡೇ ಮತ್ತೆ ನಮ್ಮ ಆನಿವರ್ಸರಿ ಸೇಮ್ ಮಂತ್ ಇರೋದ್ರಿಂದ ನನಗೆ ಯಾವ್ದನ್ನ ಸೆಲೆಬ್ರೇಟ್ ಮಾಡೋದು ಯಾವ್ದನ್ನ ಬಿಡೋದು ಅನ್ನೋದೇ ಒಂದು ಕನ್ಫ್ಯೂಷನ್. ಅದಕ್ಕೆ ಬರ್ಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಬಜೆಟ್ ಪ್ರಾಬ್ಲಮ್ಮು. ನಿಮ್ಗೆ ಗೊತ್ತಿರುತ್ತೆ, ಹೌಸ್ ವೈಫ್ಗಳಿಗೆ ಗಿಫ್ಟ್ ಕೊಡ್ಬೇಕು ಅಂದ್ರೆ ದುಡ್ಡು ಕೂಡಿಡೋದಕ್ಕೆ ಎಷ್ಟು ದಿನ ಬೇಕಾಗತ್ತೆ ಅಂತ. ಇಲ್ಲ ಅಂತಂದ್ರೆ ಅವ್ರ ಹತ್ರನೇ ದುಡ್ಡು ಇಸ್ಕೊಂಡು ಅವ್ರ ಬರ್ಡೇಗೆ ಅವರಿಗೆ ಗಿಫ್ಟ್ ಕೊಡ್ಬೇಕಾಗತ್ತೆ. ಸೊ ನಾನು ಅಷ್ಟೇ ತುಂಬಾ ದಿನದಿಂದ ಸ್ವಲ್ಪನೇ ದುಡ್ಡನ್ನ ಕೂಡಿಡ್ತಾ ಇದ್ದೆ. ಯಾಕಂದ್ರೆ ಆನಿವರ್ಸರಿಗೂ ಬೇಕು, ಬರ್ಡೇಗೂ ಬೇಕು. ಬರ್ಡೇ ಅಂತಂದ್ರೆ ಆಬ್ವಿಯಸ್ಲಿ ಬೆಳಗ್ಗೆ ಎದ್ದಿದ ತಕ್ಷಣನೇ ವಿಶ್ ಮಾಡ್ತೀವಿ, ಗಿಫ್ಟ್ಸ್ ಎಲ್ಲ ಕೊಡ್ತೀವಿ. ಸೊ ನಿನ್ನೆಯಿಂದಾನೇ ನಾನು ಶಾಪಿಂಗು ಸ್ವಲ್ಪ ಪ್ರಿಪ್ರೇಷನ್ಸು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದೀನಿ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಅವ್ರ ಅಪ್ಪನ ಬರ್ಡೇಗೆ ಐರಾ ಕೈಲಿ ಒಂದು ಬರ್ತ್ಡೇ ಕಾರ್ಡ್ ಅನ್ನ ರೆಡಿ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಏನೇನ್ ಮಾಡ್ತಾಳೆ ಅಂತ. ಸೊ ಅವಳ ಕೈಯಲ್ಲೇ ಬರ್ಸಿ ಅವಳ ಕೈಯಲ್ಲೇ ಕಲರ್ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದೀನಿ. ಯಾಕಂದ್ರೆ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ ಮಕ್ಕಳು ಕೊಡೋ ಗಿಫ್ಟ್ ಪೇರೆಂಟ್ಸ್ಗೆ, ಅದಕ್ಕೋಸ್ಕರ. ಸೊ ಫಸ್ಟ್ ಅವಳಿಗೆ ಕಲರ್ ಮಾಡೋಣ ಬಾ ಅಂತ ಅಂದಿದ ತಕ್ಷಣ ಎಕ್ಸೈಟ್ ಆಗಿದ್ಲು, ಏನೋ ಡಿಫ್ರೆಂಟ್ ಆಗಿ ಮಾಡಿಸ್ತಾ ಇದ್ದೀನಿ ಅಂತ. ಸೊ ಅವಳ ಕೈಯಲ್ಲೇ ಬರ್ಸಿ ಅವಳ ಕೈಯಲ್ಲೇ ಕಲರ್ ಮಾಡ್ಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಬರೀತಾ ಇದ್ದಾಳೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಎಕ್ಸೈಟ್ ಆಗಿದ್ಲು, ಬರ್ತಾ ಬರ್ತಾ ಬೋರ್ ಆಯ್ತು ಅವಳಿಗೆ. ಅವಳು ಎದ್ದೋಗಕ್ ಟ್ರೈ ಮಾಡ್ತಾ ಇದ್ಲು, ಪಾಪ ನಾನು ಬಿಡ್ತಾ ಇಲ್ಲ. ಕಲರ್ ಮಾಡೋಣ ಅಂತ ಕೂರಿಸ್ಕೊಂಡು ಕಲರ್ ಮಾಡಿಸ್ತಾ ಇದ್ದೀನಿ. ಮಾಡೋವರೆಗೂ ಮಾಡಿದ್ಲು, ಅದಾದ್ಮೇಲೆ ಅವಳಿಗೆ ಅದು ಕೂಡ ಬೋರ್ ಆಗೋಯ್ತು. ಬಟ್ ಪಪ್ಪ ಅನ್ನೋದ್ರವರೆಗೂ ಸ್ವಲ್ಪ ಕಲರಿಂಗ್ ಮಾಡಿಸ್ದೆ, ಆದ್ರೂ ಅವಳು ಇರ್ಲಿಲ್ಲ. ಮತ್ತೆ ಅವಳಿಗೆ ಒಂದು ಬುಕ್ಕು ಸ್ಕೆಚ್ ಪೆನ್ ಕೊಟ್ಬಿಟ್ಟು ನಿನ್ ಪಾಡಿಗೆ ನೀನ್ ಬರ್ಕೋ ಅಂತ ಹೇಳಿ ಅದನ್ನ ನಾನೇ ಕಂಪ್ಲೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಫುಲ್ಲು ನೋಡಿ ಮುಖಕ್ಕೆಲ್ಲ ಬರ್ಕೊಂಡ್ಬಿಟ್ಟಿದ್ದಾಳೆ ಸ್ಕೆಚ್ ಪೆನ್ ಅಲ್ಲಿ. ಸೊ ಫೈನಲ್ ಆಗಿ ಬರ್ಡೇ ಕಾರ್ಡ್ ರೆಡಿ ಮಾಡಿದೀನಿ. ಇದಕ್ಕಿನ್ನೂ ಸ್ವಲ್ಪ ಡೆಕೋರೇಷನ್ ಬಾಕಿ ಇದೆ, ಅದಕ್ಕೆ ಸ್ವಲ್ಪ ಐಟಮ್ಸ್ ಅನ್ನ ತರಬೇಕು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಫೈನಲ್ ಲುಕ್ ನೋಡಿ, ಹಾರ್ಟ್ಗೆ ಪಿಸ್ತಾದು ಸಿಪ್ಪೆಗಳನ್ನ ಹಂಚಿಸಿ ಈ ರೀತಿನಲ್ಲಿ ರೆಡಿ ಮಾಡಿದ್ದೀನಿ. ಕಾರ್ಡು ತುಂಬಾ ಚೆನ್ನಾಗಿ ಬಂದಿದೆ. ಬೆಳಗ್ಗೆ ಇದನ್ನ ಅವಳ ಕೈಯಿಂದನೇ ಅವರಪ್ಪಂಗೆ ಕೊಡಿಸ್ತೀನಿ. ಅದಾದ್ಮೇಲೆ ಶಾಪಿಂಗ್ ಹೋಗೋಣ ಅಂತ ಹೊರಟ್ವಿ. ಎತ್ಕೊಂಡು ಹೋಗಕ್ಕಾಗಲ್ಲ ಅಂತ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ನಡೀತಾ ಇದ್ದಾಳೆ ಆಟೋ ಸ್ಟ್ಯಾಂಡ್ ವರ್ಗೂನು. ಅಲ್ಲಿಂದ ನಾವು ಆಟೋದಲ್ಲಿ ಶಾಪಿಂಗ್ ಹೋಗೋಣ ಅಂತ ಬಂದ್ವಿ. ಈಗ ನಾವು ಬಂದಿರೋದು ಟ್ರೆಂಡ್ಸ್ ಹತ್ರ ಬಂದಿದೀವಿ, ಬಟ್ಟೆ ತಗೊಳ್ಳೋಣ ಅಂತ. ಸೊ ಒಳಗಡೆ ಹೋಗೋಣ. ಈಗ ಮೆನ್ಸ್ ಸೆಕ್ಷನ್ ಮೇಲ್ಗಡೆ ಇದೆ. ಸೊ ಮೆನ್ಸ್ ಸೆಕ್ಷನ್ಗೆ ಬಂದಿದ್ದೀನಿ. ಏನ್ ಕೊಡೋದು ಅಂತ ಯೋಚನೆ ಮಾಡಿ ಫೈನಲಿ ಬಟ್ಟೆ ತಂದ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಇವಳು ಆಲ್ರೆಡಿ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಅಲ್ಲೇನೆ. ನನ್ನೊಬ್ಳು ಕೈಲೇ ಆಗಲ್ಲ ಅಂದ್ಬಿಟ್ಟು ಹನಿ ಸೋನುನ ಕರೆಸ್ಕೊಂಡೆ. ಕಲೆಕ್ಷನ್ಸ್ ಏನ್ ಅಷ್ಟೊಂದು ಇರ್ಲಿಲ್ಲ, ಇರೋದ್ರಲ್ಲೇ ಬೆಟರ್ ಆಗಿರೋದನ್ನ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಈ ಹೆಣ್ಮಕ್ಳಿಗೆ ಏನ್ ಬೇಕಾದ್ರೂ ಗಿಫ್ಟ್ ಕೊಟ್ಬಿಡಬಹುದು, ಗಂಡ್ ಮಕ್ಳಿಗೆ ಗಿಫ್ಟ್ ಏನ್ ಕೊಡೋದು ಅಂತ ಯೋಚನೆ ಮಾಡೋದೇ ಆಗೋಗುತ್ತೆ. ಫೈನಲಿ 2 ಕ್ಯಾಶುವಲ್ ಟೀ ಶರ್ಟ್ಸು, 2 ಕಾಲರ್ ಇರೋ ಟೀ ಶರ್ಟು ಮತ್ತೆ ಒಂದು ಫಾರ್ಮಲ್ ಶರ್ಟ್ ಅನ್ನ ತಗೊಂಡೆ. ಈಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ಟೋಟಲ್ ಬಿಲ್ ಎಷ್ಟಾಗಿತ್ತಪ್ಪ ಅಂದ್ರೆ 2657 ರೂಪೀಸ್ ಟೋಟಲ್ ಬಿಲ್ ಆಗಿತ್ತು 5ರಿಂದ. ಸೊ ಫಸ್ಟ್ ಬರ್ಡೇ ಗಿಫ್ಟ್ ಫ್ರಮ್ ಐರಾ. ಸೊ ಇದೇ ಎಲ್ಲ ನಿನ್ನೆ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದು ಬರ್ಡೇ ಕಾರ್ಡ್ ಇವಳ ಕೈಯಲ್ಲಿ ಕೊಡ್ಸಬೇಕು ಅಂತ. ಸೊ ಇದು ನಿನ್ನೆ ನಾವು ಶಾಪಿಂಗ್ ಮಾಡಿದ್ದು, ಅದಕ್ಕೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮೈ ಡಿಯರ್ ವೈಫ್. ಶಾಪಿಂಗೇ ಮಾಡಲ್ಲ ಇವರು, ಏನ್ ಕೊಡೋಣ ಅಂತ ಯೋಚನೆ ಮಾಡಿ ಬಟ್ಟೆ ತಂದಿದ್ದೀನಿ. ಇವತ್ತು ಸ್ನಾನ ಮಾಡ್ಕೊಂಡು ಯಾವ್ದು ಹಾಕೊಂತಾರೆ ಅನ್ನೋದನ್ನ ನೋಡ್ಬೇಕು. ಸೆಲೆಕ್ಷನ್ ಈಸ್ ಅವ್ರು ಯಾವ್ದು ಸೆಲೆಕ್ಟ್ ಮಾಡಾಕೊಂತಾರೋ ನೋಡೋಣ. 3 ಜನ ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗಿದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ.
ನಾವು ಬಂದಿರೋದು ಸಂತೋಷಿ ಮಾತಾ ದೇವಸ್ಥಾನಕ್ಕೆ. ಅಲ್ಲಿ ಸಾಯಿಬಾಬಾನೂ ಇದೆ. ಸಂತೋಷಿ ಮಾತಾ ದೇವಸ್ಥಾನ ಇದು. ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದೆ. ಸಾಯಿಬಾಬಾನ ಕೂರಿಸಿ ಉಯ್ಯಾಲೋತ್ಸವನ ಮಾಡಿಸಿದ್ರು ಇವತ್ತು. ಸೊ ಇವಳು ಅದನ್ನ ತೂಕೊಂಡು ಆಟ ಆಡ್ತಾ ಇದ್ದಾಳೆ. ಪೂಜೆ ಮುಗಿಸ್ಕೊಂಡೀಗ ಮನೆಗೆ ಹೋಗ್ಬೇಕು. ಮನೆಯಲ್ಲಿ ಸ್ವೀಟ್ ಮಾಡಬೇಕು ಅಂತ ನಮ್ಮತ್ತೆ ಹಾಲೊಬ್ಬಟ್ಟನ್ನು ಮಾಡಿದ್ದಾರೆ. ಈ ರೀತಿ ಒಂದು ಸ್ವೀಟ್ ಪಾಕವನ್ನ ಮಾಡಿಬಿಟ್ಟು ಪೂರಿಯನ್ನ ತೇಲಿಸ್ಕೊಂಡು ಅದರೊಳಗಡೆ ನೆನೆಸ್ಕೊಂಡು ತಿನ್ನೋದು. ಸೊ ಹಾಲೊಬ್ಬಟ್ಟು ಇದು. ಈ ರೀತಿನಲ್ಲಿ ನೆನೆಸ್ಕೊಂಡು ತಿಂತಾ ಇದ್ದೀವಿ. ಅದಾದ್ಮೇಲೆ ಕೇಕ್ ತರಕ್ಕೆ ಅಂತ ಹೋದ್ವಿ ಬೇಕರಿಯಲ್ಲಿ. ಇವಾಗ ಕೇಕ್ ತಗೊಳ್ತಾ ಇದ್ದೀವಿ. ಕೇಕ್ ಜೊತೆ ಚಿಪ್ಸು. ಜಲ್ಜಕ, ಹನಿ, ಪಾಪು ಮತ್ತೆ ನಾನು ಹೋಗಿದ್ವಿ ಕೇಕ್ ತಗೊಂಬರೋದಕ್ಕೆ. ನೋಡಿ ಕೇಕ್ ಈ ರೀತಿನಲ್ಲಿ ಇದೆ. ಬಟ್ ಇದು ಎಷ್ಟು ನಿಮಿಷದಲ್ಲಿ ಈ ರೀತಿನಲ್ಲಿ ಇರುತ್ತೆ ಇನ್ನು ಅಂತ ನೋಡಿ ನೀವು. ಆಲ್ರೆಡಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ. ಕಟ್ ಮಾಡೋಕ್ಕೂ ಮುಂಚೆ ಅದು 2 ರೋಸ್ ಫುಲ್ ಹಾಳಾಗೋಗ್ಬಿಟ್ಟಿತ್ತು. ಅವಳು ಆಲ್ರೆಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಮಕ್ಕಳು ಅಂದ್ರೇನೆ ಅಷ್ಟು ಅವ್ರಿಗೆ ಸೆಲೆಬ್ರೇಷನ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮೈ ಡಿಯರ್ ಡಾಟರ್. ಅದು ಮಾತ್ರ ಎಡಿಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ನೀನ್ ಹೇಳಿ ಪಪ್ಪಾಗೆ ಮುತ್ತ ಕೊಡು. ಪುತ್ತ ಕೊಡು. ಕಟ್ ಮಾಡೋಣ. ನೋಡಿದ್ರಲ್ವಾ, ಇದಾಗಿತ್ತು ನಮ್ಮ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.